ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕೋಚಿಂಗ್ ಸೆಂಟರ್ ಏನು ನಡೆಸ್ತಾ ಇದ್ದಾರಲ್ಲ ದುರ್ಗೇಶ್ ಅಥವಾ ದುರ್ಗಪ್ಪ ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಹಲೋ. ನಮಸ್ಕಾರ, ಕೇಳಿಸ್ತಾ ಇದೆಯಾ ಧ್ವನಿ? ಸರ್ ನಮಸ್ತೆ. ಈಗ ನಿಮ್ಮ ಮೇಲೊಂದು ಆರೋಪ ಬಂದಿದೆ ಸರ್, ಸರ್ಕಾರಿ ಕಟ್ಟಡ ಅದು, ಆ ಕಟ್ಟಡದಲ್ಲಿ ನೀವು ಪರ್ಮಿಷನ್ ತೆಗೆದುಕೊಂಡಿಲ್ಲ, ಏನೂ ಇಲ್ಲ, ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದೀರಂತೆ, ಹೌದಾ? ಪರ್ಮಿಷನ್ ತೆಗೆದುಕೊಂಡಿದ್ದೀನಿ ಸರ್. ಯಾರಿಂದ? ಮಾಡ್ತಾ ಇಲ್ಲ. ಅಂದ್ರೆ ಇಲ್ಲಿ ನಾನು ಕೋಚಿಂಗ್ ಸೆಂಟರ್ ಅಂತ ಸರ್, ಅನಾಥ ಮಕ್ಕಳು, ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಆ ಥರದ್ದು ಒಂದು ಸ್ವಲ್ಪ ವಿಡೋ ಚೈಲ್ಡ್ಸ್, ಆ ಮಕ್ಕಳಿಗೆ ಒಂದು ಸ್ವಲ್ಪ ಕರ್ನಾಟಕ ಸರ್ಕಾರ ನಡೆಸುವಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಉದಾಹರಣೆಗೆ ಮೊರಾರ್ಜಿ ಇರ್ಬೋದು, ನವೋದಯ ಇರ್ಬೋದು, ಅಂತ ಮಕ್ಕಳಿಗೆ ಒಂದು ಸ್ವಲ್ಪ ಬಡವ್ರ ಮಕ್ಕಳಿಗೆ ಇಲ್ಲಿ ಒಂದು ಸ್ವಲ್ಪ ಕೋಚಿಂಗ್ ಕೊಡ್ತಾ ಇದ್ದೆ ಸರ್ ನಾನು. ಓಕೆ, ಕೊಡ್ತಾ ಇದ್ದೆ ಅಂತ ಅಂದ್ರೆ ಈಗ ಕೊಡ್ತಾ ಇಲ್ವಾ? ಅದೇ ಸರ್, ಮತ್ತೆ ಈಗ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಅದನ್ನ ರಿಮೂವ್ ಮಾಡುವಂತ ವ್ಯವಸ್ಥೆಗೆ ಬಂದಿದೆ ಸರ್. ಅಲ್ಲ ದುರ್ಗಪ್ಪ ಅವರೇ, ಈಗ ನೀವು ಆ ಕೋಚಿಂಗ್ ಸೆಂಟರ್ ನಡೆಸೋದಕ್ಕೆ ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಂಡಿದ್ರೆ ನೀವು ಅಲ್ಲಿಂದ ಹೋಗೋ ಅವಶ್ಯಕತೆ ಇರಲಿಲ್ಲ, ಸುದ್ದಿ ಆದ ನಂತರವೂ. ಪರ್ಮಿಷನ್ ತಗೊಂಡಿದ್ದೆ ಸರ್, ನಾನು ಪರ್ಮಿಷನ್ ತಗೊಂಡಿದ್ದೀನಿ. ಯಾರಿಂದ ತಗೊಂಡಿದ್ರಿ ಸರ್? ಅದೇ DDP ಇದರಿಂದ ಕೋಚಿಂಗ್ ಅಂದ್ರೆ ನವೋದಯ ತರಬೇತಿ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಂಡಿದ್ದುಂಟು. ಅಲ್ಲ, ಕಟ್ಟಡದಲ್ಲಿ ಪರ್ಮಿಷನ್ ತಗೊಂಡಿದ್ರ? ಆ ಕಟ್ಟಡದಲ್ಲೇ, ಸರ್ಕಾರಿ ಕಟ್ಟಡ ಅಲ್ವಾ ಅದು? ಹೌದು ಸರ್, ಹೌದು. ಅದ್ರ ಬಗ್ಗೆ ಪರ್ಮಿಷನ್ ತಗೊಂಡಿದ್ರಾ ನೀವು? ಆ ಕಟ್ಟಡದಲ್ಲಿ ನಾವು ಕೋಚಿಂಗ್ ಮಾಡ್ತೀವಿ ಅಂತ? ಕಟ್ಟಡದಲ್ಲಿ ಕೋಚಿಂಗ್ ಮಾಡ್ತೀವಿ ಅಂತ ತಗೊಂಡಿಲ್ಲ ಸರ್. ಮತ್ತೆ ಯಾಕೆ ಅಲ್ಲಿ ಮಾಡಿದ್ದು ನೀವು? ಅಂದ್ರೆ ನಿಮಗೆ ಯಾರು ಪರ್ಮಿಷನ್ ಕೊಟ್ಟರು ಅಲ್ಲಿ ಮಾಡೋದಕ್ಕೆ? ಸರ್, ಇದು ಸ್ಥಳೀಯ ಸಂಸ್ಥೆಗಳು ಮತ್ತು ಸ್ಥಳೀಯ ಸಂಸ್ಥೆ ಏನ್ ಮಾಡಿದ್ರು ಸರ್, ಇದೊಂದು ಕಟ್ಟಡ ಇದಾಗಿದೆ ಅಂತ ಹೇಳಿ, ತುಂಬಾ ಹಾಳಾಗಿದೆ, ಜೀರ್ಣೋದ್ಧಾರ ಆಗ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರು ನನ್ಗೆ ಊರಿಂದ, ನಾನು ಬೇರೆ ಕಡೆ ಇದ್ದು ಕೋಚಿಂಗ್ ಮಾಡ್ತಿದ್ದುಂಟು, ಬಟ್ ಅಲ್ಲಿಂದ ನಾನು ಕಳ್ಸಿಬಿಟ್ಟು ಸರ್ ಈ ತರ ಇದೆ, ಗೌರ್ಮೆಂಟ್ ಇದ್ರದ್ದಿದೆ ಇದು, ನೀವು ಇಲ್ಲಿ ಬಡವ್ರ ಮಕ್ಕಳಿಗೆ ಮಾಡ್ತಾ ಇದ್ದೀರಿ, ನಾನು ಫ್ರೀ ಕೋಚಿಂಗ್ ಮಾಡ್ತಿದ್ದೀನಿ ಸರ್ ಮಕ್ಕಳಿಗೆ. ಫ್ರೀ ಕೋಚಿಂಗ್ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಅವೆಲ್ಲ ನೋಡ್ಬಿಟ್ಟು ಸರ್, ನಮ್ಮ ಮಕ್ಕಳಿಗೆ ನಮ್ಮ ಗ್ರಾಮಕ್ಕೆ ಬಂದ ಮೇಲೆ ತುಂಬಾ ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ, ನೀವು ಒಂದ್ ಸ್ವಲ್ಪ ನೋಡಿ ಸರ್ ಇದೇನಾದ್ರು ಇದು ಮಾಡ್ತಿದೆ ಅಂತ ಹೇಳಿ ಊರವರೆಲ್ಲರೂ ಸೇರಿ ಅದನ್ನ ಸ್ವಚ್ಛ ಮಾಡಿಸ್ಕೊಟ್ಟು ಅದನ್ನ, ಆ ಬಿಲ್ಡಿಂಗ್ ಅನ್ನ ಸರ್ಕಾರದ ಆಸ್ತಿ ಉಳಿಸ್ಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಅವರು ಅದನ್ನ ಜೀರ್ಣೋದ್ಧಾರ ಮಾಡ್ಬೇಕು, ಅದನ್ನ ಶುಚಿಯಾಗಿ ಇಡಬೇಕು, ಮತ್ತೆ ಕರೆಂಟ್ ಬಿಲ್ ಸಿಕ್ಕಾಬಟ್ಟೆ ಇದಿತ್ತು ಸರ್, ಅದನ್ನೆಲ್ಲ ತುಂಬಿ ಅದಕ್ಕೆ ನೀರ್ ವ್ಯವಸ್ಥೆ, ಅದೆಲ್ಲ ಏನ್ ಮೂಲಭೂತ ಮಕ್ಕಳಿಗೆ ಎಜುಕೇಶನ್ ಕೊಡ್ಲಿಕ್ಕೆ ಮೂಲಭೂತ. ಅಲ್ಲ ಸರ್, ಈಗ ನೀವು ಕೋಚಿಂಗ್ ಮಾಡ್ತಾ ಇರೋ ತಪ್ಪ ಇಲ್ಲ, ಅದು ಸರಿಯಾಗಿದೆ. ಆದ್ರೆ ನೀವು ಪರ್ಮಿಷನ್ ತಗೊಂಡು ಅಲ್ಲಿ, ಅದು ಶಾಲಾ ಕಟ್ಟಡ ಅಲ್ವಾ ಅದು, ಸೊ ಅಲ್ಲಿ ನೀವು ಪರ್ಮಿಷನ್ ತಗೊಂಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ವಲ್ಲ? ಶಾಲಾ ಕಟ್ಟಡ ಹೌದು ಸರ್, ಅಂದ್ರೆ ಅದು ಶಿಕ್ಷಕರ ವಸತಿ ಇದು ಸರ್, ಅದು ವಸತಿ ಗೃಹ ಆಕ್ಚುಲಿ. ಹಲೋ, ಶಿಕ್ಷಕ ಸರ್, ಗುರು ಭವನ ಅಂತ ವಸತಿ ಗೃಹ ಸರ್, ಅದು ವಸತಿ ಗೃಹ ಸರ್ಕಾರದ್ದಲ್ವಾ? ಹೌದು ಸರ್, ಸರ್ಕಾರದ್ದೇ ಸರ್. ಸೊ ಪರ್ಮಿಷನ್ ತಗೋಬೇಕಲ್ವಾ ಸರ್? ಅದು ಸರ್ಕಾರದಾಗಿದ್ದರಿಂದ ಇಲ್ಲಿ ಸ್ಥಳೀಯ ಸಂಸ್ಥೆಗಳು ನನಗೆ ಇದನ್ನ ಮಾಡಿಕೊಟ್ಟಿದ್ದಕ್ಕೆ ನಾನು ಅದನ್ನ ಉಪಯೋಗಿಸ್ಕೊಂಡೆ ಸರ್. ಆಕ್ಚುಲಿ ಸ್ಥಳೀಯ ಸಂಸ್ಥೆಗಳು ಅಂತ ಅಂದ್ರೆ ಯಾರು? ನಿಮ್ ಜೊತೆಗೆ ನಿಮಗ್ ಪರ್ಮಿಷನ್ ಕೊಟ್ಟಿದ್ದು ಯಾರು? ಪರ್ಮಿಷನ್ ಕೊಟ್ಟಿಲ್ಲ ಸರ್, ಅಂದ್ರೆ ಎಲ್ಲಾ ಊರಿನ ಎಲ್ಲಾ ಜನರು ಸೇರ್ಕೊಂಡು ಸರ್, ನಮ್ಮೂರಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ತಾ ಇದಾರೆ, ಕಲಿಸಿ ಸರ್ ಅಂತ ಹೇಳಿ ನನಗೆ ಇದು ಮಾಡಿದ್ದು ಸರ್. ನಾನು ಅದನ್ನ ಆ ತರದಕ್ಕೆ ಯೂಸ್ ಮಾಡಿದ್ದೀನಿ ಸರ್. ಬಡ ಮಕ್ಕಳು ಈಗಲೂ ಕೂಡ ನನ್ನ ಹತ್ರ ಅನಾಥ ಮಕ್ಕಳಿದಾವೆ, ಆಮೇಲೆ ತಂದೆ ತಾಯಿ ಇಲ್ಲದ ಮಕ್ಕಳಿದಾವೆ, ಕೊರೋನಾದಲ್ಲಿ ಸತ್ತಿರ್ತಕ್ಕಂಥ ತಂದೆ ಅವ್ರ ಮಕ್ಕಳಿದಾವೆ, ಈ ತರದ ಎಲ್ಲಾ ಮಕ್ಕಳಿಗೂ ಕೊಡ್ತಾ ಇದ್ದೀನಿ ಸರ್. ನಾನು ಫ್ರೀ ಕೊಡ್ತಿದ್ದೀನಿ ಸರ್, ಮತ್ತೆ ಯಾವ್ದೇ ತರದ್ದು ಆ ತರದ್ದು ಏನಿಲ್ಲ ಸರ್, ಫ್ರೀ ಕೊಡ್ತಿದ್ದೀನಿ. ಇದು ಊರಿನವ್ರು ಎಲ್ಲರೂ ಸೇವ್ ಮಾಡಿದ್ದಕ್ಕೆ ನಾನು. ನೀವು ಯಾರ ಹತ್ರನೂ ದುಡ್ಡು ತಗೋತಿಲ್ವಾ ಹಾಗಾದ್ರೆ? ಅಂದ್ರೆ ದುಡ್ಡು ಅಂತಂದ್ರೆ ಸರ್, ಯಾರ ಹತ್ರನು ಈಗ ಪೇರೆಂಟ್ಸ್ ಕಡೆಯಿಂದ ಆಗ್ಲಿ ಇವ್ರ ಕಡೆಯಿಂದ ಆಗ್ಲಿ ನಾನು ಉಚಿತವಾಗಿ ಹೇಳ್ಕೊಡ್ತಾ ಇದ್ದೀನಿ ಸರ್ ಮಕ್ಕಳಿಗೆ. ಅಂದ್ರೆ ಆ ತರದ ಸೌಲಭ್ಯನ ಮುಂದೆ ಒಂದು ಅಪ್ ಟು SLC PUC ತನಕ ಒಂದು ಮೊರಾರ್ಜಿ KE ಇದರಲ್ಲಿ ಓದ್ಲಿ ಮಕ್ಕಳು ಅನ್ನುವಂತ ಇಂಟೆನ್ಷನ್ ಇಂದ ನಾನು ಪ್ರತಿ ವರ್ಷನೂ ಕೂಡ ಕನಿಷ್ಠ 75ರಿಂದ 80 ಮಕ್ಕಳು ಏನಾಗ್ತಿದೆ ಸರ್, ಇದಕ್ಕೆ ಹೋಗ್ತಿದ್ದಾರೆ, ಸೆಲೆಕ್ಟ್ ಆಗ್ತಿದ್ದಾರೆ. ಓಕೆ, ಒಳ್ಳೇದು. ಸೊ ಆದ್ರೆ ಇಲ್ಲಿ ನೀವು ಪರ್ಮಿಷನ್ ತಗೊಂಡಿಲ್ಲ, ಆ ಕಟ್ಟಡದಲ್ಲಿ ಕೋಚಿಂಗ್ ಕೊಡ್ತೀವಿ ಅಂತ ಹೇಳಿ ಅದೊಂದೇ ಆರೋಪ ಇರೋದು ನಿಮ್ಮ ಮೇಲೆ. ನೀವು ಹೇಳ್ತಾ ಇದ್ದೀರಿ ಇಲ್ಲ ನಮಗೆ ನಾವು ಇನ್ನೂ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ತಿದ್ರಿ, ಅದಾದ ನಂತರ ಸುದ್ದಿ ಆಗುತ್ತೆ, ನೀವು ಆ ಬಿಲ್ಡಿಂಗ್ ಬಿಟ್ಟು ಹೋಗಿದ್ದೀರಿ. ಹೇಳಿ ಸರ್, ನೀವೀಗ ಆ ಬಿಲ್ಡಿಂಗ್ ಬಿಟ್ಟು ಹೋಗಿದ್ದೀರಾ ತಾನೇ ಬೇರೆ ಕಡೆಗೆ? ಸರ್ ಅಂದ್ರೆ ಈಗ ನಾನು ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದಲ್ಲ ಸರ್. ಈಗ ನಾನು ಯೂಸ್ ಮಾಡ್ತಾ ಇರೋದು ಇದಾಗಿರೋದ್ರಿಂದ ಸರ್ಕಾರದಿಂದ ನನ್ನಿಂದ ಸಮಸ್ಯೆ ಆಗ್ಬಾರ್ದು. ಆಮೇಲೆ ನಾನು ಮಾಡ್ತಕ್ಕಂಥದ್ದು ಸಮಾಜ ಸೇವೆ ಕೆಲಸ, ಹಾಗಾಗಿ ಅದರಲ್ಲೂ ಎಕ್ಸ್ಪೆಷಲಿ ನಾನು ಇಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಸರ್ ಒಂದು ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಾ ಇದ್ದೆ ಸರ್, ಬಡವ್ರ ಮಕ್ಕಳಿಗಾಗಿ. ಅದು ಯಾಕೋ ಬೇಡ ಅಂತ ಇದು ಮಾಧ್ಯಮದ ಇದು ಮಾಡಿದಾಗ ನಾನು ಆಟೋಮೆಟಿಕ್ಲಿ ಆಯ್ತು ಅಂತೇಳಿ ನನ್ನ ಪಾಡಿಗೆ ನಾನು ಒಂದ್ ಸ್ವಲ್ಪ ಏನು ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ನಾನು ಅದನ್ನ. ಒಬ್ಬ ವಿದ್ಯಾರ್ಥಿಗೆ 40,000 50,000 ತಗೋತೀರಂತೆ ನೀವು? ಸಾರಿ ಸರ್, ರಾಂಗ್ ಇನ್ಫಾರ್ಮೇಶನ್ ಸರ್.
ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಅಂದರೆ ನೀವು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.